करौ सुनासौ सुखचित्तनु सुराराधित पादाब्जौ रमानारायणोस्तुमः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಸ್ತುತ ಪೀಠದಲ್ಲಿ ವಿರಾಜಮಾನರಾದ ಪರಮ ಪೂಜ್ಯ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ 9 ದಿನಗಳ ಕಾಲ ಈ ಶಿಬಿರ ನಡೆದಿದೆ. ತಮ್ಮೆಲ್ಲರಿಗೂ ಗೊತ್ತು, ಪ್ರಧಾನವಾಗಿ ಶಿಬಿರದ ಉದ್ದೇಶ ಧರ್ಮ ಜಾಗೃತಿ ಮತ್ತು ಧರ್ಮ ಪ್ರಜ್ಞೆ ಮೂಡಿಸ್ಕೊಳ್ಬೇಕು ಅಂತ. ದಯವಿಟ್ಟು ಯಾರು ಮಾತಾಡಬಾರ್ದು. ಇವತ್ತು ನಮ್ಮ ಮಕ್ಕಳಿಗೆ ಧರ್ಮ ಪ್ರಜ್ಞೆಯೇ ಇಲ್ಲ. ಒಬ್ಬ ಶನಿವಾರವನ್ನ ತೆಗೆದು ಪರೀಕ್ಷೆ ಬರಿ ಅಂದ್ರೆ ತೆಗೆದು ಕೊಟ್ಟು ಬಿಡ್ತಾನೆ. ಅಂತ ದುರಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಗೋಪಿ ಚಂದನ ಅಂದ್ರೇನು ಗೊತ್ತಿಲ್ಲ, ಏಕಾದಶಿ ಉಪವಾಸ ಅಂದ್ರೇನು ಗೊತ್ತಿಲ್ಲ. ಹಾಗಾಗಿ ಪಾಲಕರಲ್ಲಿ ಮತ್ತು ಮಕ್ಕಳಲ್ಲಿ ಪ್ರಧಾನವಾಗಿ ಧರ್ಮ ಪ್ರಜ್ಞೆ ಮೂಡಿಸ್ಲಿಕ್ಕೋಸ್ಕರ ಪರಮ ಪೂಜ್ಯ ಶ್ರೀಪಾದಂಗಳವರು ರಾಯಚೂರಿನಲ್ಲಿ ಶಿಬಿರ ನಡಿಬೇಕು ಅಂತ ಆದೇಶ ಮಾಡಿದ ಗುರುಗಳು. ಹಾಗಾಗಿ ಒಂದು ಸನ್ನಿವೇಶವನ್ನು ನಾನು ನೆನಪು ಮಾಡಿಕೊಳ್ತೇನೆ. ಶಿಬಿರದ ಮೇಲೆ ಗುರುಗಳಿಗೆ ಎಷ್ಟು ಕಾಳಜಿ ಅಂತ ನಾನು ಹೇಳ್ತೇನೆ. ಇವತ್ತು ಮಂತ್ರಾಲಯದಲ್ಲಿ ಭಾನುವಾರ ಇತ್ತು. ಭಾನುವಾರ ಅಂದ್ರೆ ಮಂತ್ರಾಲಯ ಹೇಗಿರುತ್ತೆ ಅಂತ ನಾನು ಮತ್ತೆ ಬಿಡಿಸೋ ಅವಶ್ಯಕತೆ ಇಲ್ಲ. ಜನಸಂದಣಿ ಬಹಳಷ್ಟಿದೆ. 100 ಜನ ಸಪ್ತಮುದ್ರಾಧಾರಣೆ ಕಾಯ್ತಾ ಇದ್ದಾರೆ, 100 ಜನ ಮಂತ್ರಾಕ್ಷತೆ ಕಾಯ್ತಾ ಇದ್ದಾರೆ. ಗುರುಗಳು ಎಲ್ಲರಿಗೂ ಮಂತ್ರಾಕ್ಷತೆ ಕೊಡಬೇಕು, ಅಷ್ಟು ಬ್ಯುಸಿಯಲ್ಲಿದ್ರು ಗುರುಗಳು. ನಾವು ಹೋದಾಗ ಗುರುಗಳ ಬಾಯಿಯಿಂದ ಒಂದೇ ಒಂದು ಶಬ್ದ ಬಂತು, ರಾಯಚೂರು ಶಿಬಿರ ಹೇಗೆ ನಡೀತಾ ಇದೆ ಅಂತ ಗುರುಗಳು ಕೇಳಿದ್ರು. ರಾಯಚೂರು ಶಿಬಿರದಲ್ಲಿ ಹುಡುಗರಿಗೆ ವ್ಯವಸ್ಥೆ ಆಗ್ತಾ ಇದೆಯಾ ಅಂತ ಗುರುಗಳು ಕೇಳಿದ್ರು. ಇಷ್ಟು ಗುರುಗಳು ಶಿಬಿರದ ಮೇಲೆ ಅದ್ಭುತವಾಗಿ ಕಾಳಜಿ ವಹಿಸಿ ಶಿಬಿರವನ್ನ ಏರ್ಪಾಡು ಮಾಡಿದ್ದಾರೆ. ಅಂತಹ ಗುರುಗಳು ಇವತ್ತು ಶಿಬಿರದ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ನಮಗೆ ಮಂತ್ರಾಲಯ ಮಠಾಧೀಶರು ಬಂದ್ರು ಅಂದ್ರೆ ಮಂತ್ರಾಲಯ ಪ್ರಭುಗಳೇ ಬಂದ್ರು ಅಂತ ಅರ್ಥ. ಇನ್ನು ಎಲ್ಲಿ ಮಂತ್ರಾಲಯ ಪ್ರಭುಗಳಿರ್ತಾರೆ ಅಲ್ಲಿ ಮುನಿರಾಮಚಂದ್ರ ಇದ್ದೇ ಇರ್ತಾನೆ ಅಂತ ಅರ್ಥ. ಹಾಗಾಗಿ ಇವತ್ತು ಈ ಸಂಜೆ ಎಲ್ಲ ಗುರುಗಳು ಅಥವಾ ದೊಡ್ಡ ಮಹಾ ಹೆದ್ದೈವ ಮೂಲರಾಮಚಂದ್ರ ದೇವರೇ ಮಠದಲ್ಲಿ ಕುಳಿತುಕೊಂಡಿದ್ದಾರೆ ಅಂತ ನಾವೆಲ್ಲ ಭಾವಿಸ್ತಾ ಇದ್ದೇವೆ. ಅಂತಹ ಗುರುಗಳಿಗೆ ನಾನು ಅನಂತಾನಂತ ಸಾಷ್ಟಾಂಗ ನಮಸ್ಕಾರಗಳ ಮೂಲಕ ಗುರುಗಳಿಗೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಯುವ ವಿದ್ವಾಂಸರಾದ ಅಪ್ರಮೇಯಾಚಾರ್ಯರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆಚಾರ್ಯರೇ, ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತ ನಿಮಗೆ. ಆಗ್ಲೇ ಹೇಳಿದೆ, 9 ದಿನಗಳ ಕಾಲ ಈ ಶಿಬಿರ ನಡೆದಿದೆ. 21ನೇ ತಾರೀಕಿಂದ 29ನೇ ತಾರೀಕು ತನಕ ಅದ್ಭುತವಾದ ಶಿಬಿರ ನಡೀತು. ಶಿಬಿರದಲ್ಲಿ ಬೆಳಗ್ಗೆ ವಿದ್ಯಾರ್ಥಿಗಳು 9 ಗಂಟೆಗೆ ನೀವೆಲ್ಲ ಕಳಿಸ್ತಾ ಇದ್ರಿ, ಸಾಯಂಕಾಲ 5 ಗಂಟೆಗೆ ನಾವು ವಾಪಸ್ ಕಳಿಸ್ತಾ ಇದ್ವಿ. 9 ಗಂಟೆಯಿಂದ 10:30 ತನಕ ಒಬ್ಬ ಅಧ್ಯಾಪಕರು ಸ್ತೋತ್ರಗಳನ್ನ ಸೂಕ್ತಗಳನ್ನ ಪಾಠ ಮಾಡ್ತಾ ಇದ್ರು. 12 ಗಂಟೆಗೆ ಸರಿಯಾಗಿ ಪವಿತ್ರವಾಗಿರ್ತಕ್ಕಂತಹ ಗುರುರಾಜರ ಹಸ್ತೋದಕವನ್ನ ಮಕ್ಕಳು ಸ್ವೀಕಾರ ಮಾಡ್ತಾ ಇದ್ರು. ಮತ್ತೆ ಮಧ್ಯದಲ್ಲಿ ವಿಶ್ರಾಂತಿ ಇತ್ತು. 2 ಗಂಟೆಗೆ ಪುನಃ ಶಿಬಿರ ಪ್ರಾರಂಭ ಆಗ್ತಾ ಇತ್ತು. 2 ಗಂಟೆಯಿಂದ 4 ಗಂಟೆ ತನಕ ಶಿಬಿರ ನಡೀತಾ ಇತ್ತು. ಅನೇಕ ವಿದ್ವಾಂಸರು ನೀತಿ ಕಥೆಗಳನ್ನ ಹೇಳ್ತಾ ಇದ್ರು ಮತ್ತು ಸೂಕ್ತಗಳನ್ನ ಸ್ತೋತ್ರಗಳನ್ನ ಅಧ್ಯಾಪಕರು ಪಾಠ ಮಾಡ್ತಾ ಇದ್ರು. ಆ 4 ಗಂಟೆಗೆ ಒಂದು ಅದ್ಭುತವಾದ ಜೋರಾಗಿ ಹುಡುಗರು ಸೌಂಡ್ ಮಾಡ್ತಾ ಇದ್ರು, ಒದರ್ತಾ ಇದ್ರು. ಈ ಬಿಗ್ ಬಾಸ್ ಅಂತ ಒಂದು ಕಾರ್ಯಕ್ರಮ ಬರುತ್ತೆ ನೋಡ್ರಿ. ಬಿಗ್ ಬಾಸ್ ಅಲ್ಲಿ ಇದ್ದವರು ಆ ಬಿಗ್ ಬಾಸ್ ನ ಧ್ವನಿ ಮಿಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಿರ್ತಾರೆ. ಹಂಗೆ ನಾಳೆಯಿಂದ ನಾವೇನ್ ಮಿಸ್ ಮಾಡ್ಕೊಳ್ತೀವಿ ಅಂದ್ರೆ 4 ಗಂಟೆಗೆ ಹುಡುಗರ ಚೀರಾಟವನ್ನು ಮಿಸ್ ಮಾಡ್ಕೊಳ್ತೀವಿ ನಾಳೆಯಿಂದ. ಯಾಕೆ ಅಂದ್ರೆ 4 ಗಂಟೆಗೆ ಸ್ನಾಕ್ಸ್ ಸಮಯ. ಅನೇಕ ದಾನಿಗಳು, ಅನೇಕ ಕೊಡುಗೈ ದಾನಿಗಳು ಬೇಕಾದಷ್ಟು ನಮಗೆ ಸೌಲಭ್ಯಗಳನ್ನ ಕೊಟ್ಟು, ಅವರು ದಾನವನ್ನ ಕೊಟ್ಟು ಮಕ್ಕಳಿಗೆ ಸ್ನಾಕ್ಸ್ ಮಾಡಿಸ್ತಾ ಇದ್ರು. ಒಬ್ರು ಆಲೂ ಬೋಂಡ ಮಾಡಿಸ್ತಾ ಇದ್ರು, ಒಬ್ರು ಫಿಂಗರ್ ಚಿಪ್ಸ್ ಮಾಡಿಸಿದ್ದಾರೆ, ಒಬ್ರು ಪೂರಿ ಸಾಗು ಮಾಡಿಸಿದ್ದಾರೆ. ಇನ್ನೂ ಸ್ವಾರಸ್ಯ ನಿಮ್ಮ ಮುಂದೆ ನಾನು ಹಂಚ್ಕೊಳ್ಬೇಕು. ಏನು ಅಂದ್ರೆ ಎಷ್ಟೋ ಜನ ದಾನಿಗಳು, ಆಚಾರ್ಯ ನಮಗೆ 9 ದಿನಗಳಲ್ಲಿ ಒಂದೇ ದಿನ ಸೇವೆ ಆಯ್ತು ಆಚಾರ್ಯ ಅಂತ ಹೇಳಿದ್ರು. ರಾಯಚೂರಿನಲ್ಲಿ ಕೊಡುಗೈ ದಾನಿಗಳು ಅಷ್ಟಿದ್ದಾರೆ. ಯಾಕೆ ಅಂದ್ರೆ ಗುರುರಾಯರು ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಬೃಂದಾವನದಲ್ಲಿ ಸಶಕ್ತರಾಗಿ ಕುಳಿತುಕೊಂಡು. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಾಗ ಯಾವುದೇ ಅಡೆತಡೆಗಳು ನಮಗೆ ಆ ಕೆಲಸದಲ್ಲಿ ಬರೋದಿಲ್ಲ. ಅದು ಗುರುಗಳ ಮಂತ್ರಾಕ್ಷತೆಯ ಬಲ. ಹಾಗಾಗಿ ಎಲ್ಲ ದಾನಿಗಳು ಅನೇಕವಾದ ವ್ಯವಸ್ಥೆಯನ್ನ ಮಾಡಿದ್ರು. ಆಮೇಲೆ ಗುರುಗಳು ಈ ಶಿಬಿರದ ಸಮಾರೋಪದಲ್ಲಿ ನಮಗೆ ಅನುಗ್ರಹಿಸಲಿಕ್ಕೆ ಆಗಮಿಸಿದ್ದಾರೆ.
ಇನ್ನೊಂದು ಅದ್ಭುತವಾದ ಮಾಹಿತಿಯನ್ನ ನಾನು ನಿಮ್ಮ ಮುಂದೆ ಹಂಚಿಕೊಂಡು ನನ್ನ ಉಪನ್ಯಾಸಕ್ಕೆ ಕೃಷ್ಣಾರ್ಪಣ ಹಾಡ್ತೇನೆ. ಏನು ಅಂದ್ರೆ, ಶಿಬಿರದಲ್ಲಿ ಅನೇಕ ಸ್ತೋತ್ರಗಳನ್ನು ನಾವು ಪಾಠ ಮಾಡಿದ್ವಿ, ಅನೇಕ ಸೂಕ್ತಗಳನ್ನು ಪಾಠ ಮಾಡಿದ್ವಿ. ಒಂದು ವಿಶಿಷ್ಟವಾದ ಸಂಗತಿ ಹಂಚಿಕೊಳ್ತೇನೆ. ಒಬ್ಬ ಅನುಪನೀತ ವಟು, ಅವನಿಗೆ ಉಪನಯನ ಆಗಿಲ್ಲ. ನಾನು ಶಿಬಿರ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿ ವಾಸವಿ ಸರ್ಕಲ್ ನಲ್ಲಿ ಹರೇ ಶ್ರೀನಿವಾಸ ಪೂಜಾ ಭಂಡಾರ ಅಂತ ಒಂದು ಭಂಡಾರ ಇದೆ. ಅವನಿಗೆ ಉಪನಯನ ಆಗಿಲ್ಲ. ಅವರ ಅಪ್ಪನ್ ಕರ್ಕೊಂಡು ಆ ಪೂಜಾರ ಭಂಡಾರ ಮುಂದೆ ಅವ್ರು ನಿಂತಿದ್ದ ಒಂದ್ಸತಿ. ನಾನು ಯಾಕೋ ಇಲ್ಲಿ ನಿಂತಿದ್ದೀಯಾ ಅಂತ ಆ ಹುಡುಗನ್ ಕೇಳಿದೆ. ಆ ಹುಡುಗ ಹೇಳಿದ, ಇಲ್ಲ, ಎಲ್ರು ಗೋಪಿಚಂದನ ಮುದ್ರೆ ಹಚ್ಕೊಂಡು ಬರ್ತಾರೆ, ನನಗೆ ಇನ್ನೂ ಉಪನಯನ ಆಗಿಲ್ಲ, ಆದ್ರೆ ನಾನು ಹಚ್ಕೊಳ್ಬೇಕು ಅಂತ ಆಸೆ ಇದೆ, ತಗೊಳ್ಳಿಕ್ ಬರ್ತಾ ಇದ್ದೀನಿ ಅಂತ ಹುಡುಗ ಹೇಳಿದ. ಶಿಬಿರದಿಂದ ದೊಡ್ಡ ಸ್ತೋತ್ರಗಳನ್ನ ಕಲಿಯುವ ಅವಶ್ಯಕತೆ ಇಲ್ಲ, ಸಂಸ್ಕಾರ ಮುಖ್ಯ. ಹಾಗಾಗಿ ಇವತ್ತು ಹೆಮ್ಮೆ ಆಗ್ತಾ ಇದೆ ನಮಗೆ, ಅಂತಹ ಸಂಸ್ಕಾರವನ್ನ ಜವಾಹರ್ನಗರ ರಾಘವೇಂದ್ರ ಸ್ವಾಮಿಗಳ ಮಠ ಶಿಬಿರ ವಿದ್ಯಾರ್ಥಿಗಳಿಗೆ ಕೊಟ್ಟಿದೆ. ಮತ್ತೆ ಅನೇಕ ಸ್ತೋತ್ರಗಳನ್ನ ಪಾಠ ಮಾಡಿದ್ದೀವಿ. ಇಲ್ಲ ಆಚಾರ್ಯ, ನಮ್ಮ ಮನೆಗೆ ಬಂದು ನಮ್ಮ ಹುಡುಗ ಏನು ಸ್ತೋತ್ರ ಹೇಳಲ್ಲ, ಬಾಯಿ ಬಿಡೋದೇ ಇಲ್ಲ ಅಂತ ನೀವೆಲ್ಲ ಅನ್ಕೊಳ್ಬಹುದು. ಆದ್ರೆ ಒಂದು ಗಮನಿಸ್ರಿ, ಬೆಳಗ್ಗೆ 9 ಗಂಟೆಗೆ ನಿಮ್ಮ ಹುಡುಗ ಹುಡುಗಿ ಸಾಯಂಕಾಲ 5 ಗಂಟೆ ತನಕ ಗುರುರಾಯರ ಪ್ರಾಂಗಣದಲ್ಲಿ ಕಾಲ ಕಳೆದ್ರಲ್ಲ ಸಾಕು. ಇದಕ್ಕಿಂತ ಜಾಸ್ತಿ ಇನ್ನೇನು ಬೇಕು? ಅಂಗಳದಲ್ಲಿ ಹಿಡಿ ಅನ್ನ ಹಾಕುವಂತ ದಾಸರಾಯರು ಪ್ರಾರ್ಥನೆ ಮಾಡಿದ್ದಾರೆ. ನಿಮ್ಮ ಮಕ್ಕಳು 10 ದಿನವೂ ಅಂಗಳದಲ್ಲಿ ಹಿಡಿ ಅನ್ನವನ್ನೇ ತಿಂದಿದ್ದಾರೆ. ಆ ಸಂಸ್ಕಾರ ಯಾವತ್ತೂ ನಾಶ ಆಗಲ್ಲ, ಮುಂದೆ ಆ ಸಂಸ್ಕಾರ ಕೈ ಹಿಡಿಯುತ್ತೆ ನಿಮ್ಮ ಮಕ್ಕಳಿಗೆ. ಹಾಗಾಗಿ ಅಂತಹ ಅದ್ಭುತವಾದ ಸಂಸ್ಕಾರವನ್ನ ಕೊಟ್ಟ ಮಹಾನುಭಾವರು ಗುರುಗಳು. ಅವರು ಶಿಬಿರದ ಮೇಲೆ ಕಾಳಜಿ ಇಟ್ಟು ಶಿಬಿರ ಮಾಡಲೇಬೇಕು ಅಂತ ನಮಗೆ ಆದೇಶ ಮಾಡಿದ್ದಾರೆ. ಶಿಬಿರವ ಯಶಸ್ವಿಯಾಗಿ ನಡೆದಿದೆ. ನಾವು ಒಂದ್ಸತಿ ಗುರುಗಳಿಗೆ ಪ್ರಾರ್ಥನೆ ಮಾಡಿದ್ವಿ, ಸ್ವಾಮಿ ಸಮಾರೋಪಕ್ಕೆ ಬರಬೇಕು ಅಂತ. ಅವರು ತಕ್ಷಣ ಬರ್ತೀನಿ ಅಂತ ಹೇಳಿದ್ರು, ವಿಚಾರ ಮಾಡಲಿಲ್ಲ. ಯಾವತ್ತೂ ಸಮಾರೋಪ ಅಂತಲೂ ಕೇಳಲಿಲ್ಲ. ಸಮಾರೋಪಕ್ಕೆ ನಾನು ಬಂದೇ ಬರ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಗುರುಗಳು ಇವತ್ತು ನಮ್ಮ ಮುಂದೆ ಅನುಗ್ರಹ ಮಾಡ್ಲಿಕ್ಕೆ ಕೂತಿದ್ದಾರೆ. ಅಂತಹ ಗುರುಗಳಿಗೆ ನಾವೇನ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭೂಯಿಷ್ಠ ಅಂತೆ ನಮ ಉಕ್ತಿಂ ವಿಧೇಮ ಅಂತ ಅಷ್ಟೇ ಹೇಳ್ತಾ ಇದ್ದೇವೆ. ಅದ್ಭುತವಾಗಿ ಶಿಬಿರ ನಡೆದಿದೆ. ನೀವು ಏನು ಗುರುದಕ್ಷಿಣೆ ನಮಗೆ ಕೊಡಬೇಕಾಗಿಲ್ಲ. ಶಿಬಿರದ ಪಾಲಕರು ನಮಗೆ ಗುರುದಕ್ಷಿಣೆ ಬೇಡ, 10 ದಿನ ಗುರುದಕ್ಷಿಣೆ ಬೇಡ, ಒಂದೇ ಒಂದು ಗುರುದಕ್ಷಿಣೆ ನಿಮ್ಮಿಂದ ನಾವು ಬಯಸ್ತಾ ಇದ್ದೇವೆ. ಏನು ಅಂದ್ರೆ 10 ದಿನಗಳು ನಾವೇನ್ ಪಾಠ ಮಾಡಿದ್ದೇವೋ ಅದನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಸ್ರಿ ಸಾಕು. ಅದೇ ದೊಡ್ಡ ಗುರುದಕ್ಷಿಣೆ ನೀವು ರಾಯರಿಗೆ ಕೊಡೋದು, ನಮಗೆ ಕೊಡೋದು. ಹಾಗಾಗಿ ಅದ್ಭುತವಾಗಿ ಗುರುಗಳು ಅನುಗ್ರಹ ಮಾಡಿ ಶಿಬಿರವನ್ನ ಆದೇಶ ಮಾಡಿದ್ದಾರೆ. ಶಿಬಿರ ರಾಯರು ನಿಂತುಕೊಂಡು ಯಶಸ್ವಿಯಾಗಿ ಪೂರ್ತಿಗೊಳಿಸಿದ್ದಾರೆ. ಶಿಬಿರವನ್ನ ನಾವು ಮೂಲರಾಮಚಂದ್ರ ದೇವರಿಗೆ ಅರ್ಪಿಸ್ತಾ ಇದ್ದೇನೆ. ಇಷ್ಟು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣವಸ್ತು. ಶ್ರೀ ಮಧ್ವೇಶ ಅರ್ಪಣ.